ನಾವು ಅವರಿಗೆ ಹೇಳಿದ್ವಿ, ನಮ್ಮ ಈ ಒಂದು ಲ್ಯಾಂಡ್ ಸೈಡ್ ಆಗುವಾಗ ಈ ಗುಡ್ಡ ಸೈಡ್ ಇಲ್ಲಿಗೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಗುಡ್ಡ ಸೈಡ್ನಲ್ಲಿ ಇದ್ದರೆ ಅದು ಅಲ್ಲೇ ಅಪ್ಪಚ್ಚಾಗಬೇಕಿತ್ತು. ಗಾಡಿ ನೀರು ಮತ್ತು ಮಣ್ಣು ಕೆಸರಾಗಿ ಅದು ದೂಡಿ ಹೋಗ್ತದೆ. ಕೆಸರಾಗಿ ಅದು ನದಿಯಲ್ಲಿ ಹೋಗಿ ಹಿಂಗೆ ಉಲ್ಟಾ ಬಿದ್ದಿರ್ಬೋದು ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಅದರ ಮೇಲೆ ಮಣ್ಣು ನಿಂತಿರ್ಬೋದು. ಇವತ್ತಿನ ತನಕ ದ್ರೋಣ್ ಎಲ್ಲ ನಾವು ಟ್ರೈ ಮಾಡಿದ್ದೇವೆ. ಈಗ ದಿಲ್ಲಿಯಿಂದ ಒಂದು ದ್ರೋಣ್, ಇವತ್ತೊಂದು ದೊಡ್ಡ ದ್ರೋಣ್, ಅದನ್ನು ಬಿಟ್ಟು ನಾವು ಈಗ 60 ಫೀಟಿನ ಭೂಮಿನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಲ್ಲ, ಆ ಪೊಕ್ಲೇನನ್ನು ತಂದಿದ್ದೇವೆ. 6 ಮೀಟರ್ದು ಇದು ತೊಗೊಂಡು ಬಂದ್ವಿ, ಏನು ರಡಾರು ತೊಗೊಂಡು ಬಂದ್ವಿ. 10 ಮೀಟರ್ ರಡಾರ್ ಬೆಂಗಳೂರಿಂದ ತರಿಸಿದ್ದೆ. ಎಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳಿದರು. ನಾವು ಆದರೂ ಅವನಿಗೆ ಹೇಳಿದ್ವಿ, ನೋಡಿ ನಾವು ಕಟ್ ಮಾಡಿದ್ದೇವೆ ಅನಿಸಿಕೆ, ಮತ್ತು ಅವರು ಅದನ್ನು ನಾವು ಅದನ್ನು ಅವರಿಗೆ ಸಹಕಾರ ಮಾಡಿದ್ವಿ. ಮತ್ತು ಪೈಕಿ ಒಬ್ಬನು ಮತ್ತು ನಮ್ಮ ಪೈಕಿ 3 ಜನ ಇದ್ದಾರೆ. ಈಗ ಒಬ್ಬವನು ಸಿಕ್ಕಿದೆ, ಹಾಫ್ ಪೋರ್ಷನ್ ಸಿಕ್ಕಿದೆ. ಹಾಫ್ ಪೋರ್ಷನ್ ಅವಂದೇ ಅಂತ ಇನ್ನೂ ತನಕ DNA ಇಲಾಖೆಯವರು ಕಳಿಸಿದ್ದಾರೆ. ಅಥವಾ ನಾಡ್ದು ಇವರಿಗೆ ರಿಪೋರ್ಟ್ ಬರ್ತದೆ. ಅದು DNA ಮ್ಯಾಚ್ ಆದರೆ ನಮಗೆ 3 ಜನ ಸಿಕ್ಕಿದ್ರೆ ಆಯಿತು. ಇಲ್ಲಿ 4 ಜನ ಸಿಗಬೇಕು. ನಮಗೇನಾಗಿದೆ, ಇಲ್ಲಿ ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ, ಈ 2 ಕಾರ್ನರನ್ನು, ಪೂರ್ವ ಈಶಾನ್ಯ ಅಂದರೆ ಆ ಸೈಡು, ಪೂರ್ವ ಆಗ್ನೇಯ ಅಂದರೆ ಈ ಸೈಡು, ನದಿ ರಭಸದಲ್ಲಿ ಹರಿದಿದೆ. ಆ ಟೈಮ್ನಲ್ಲಿ ಇದು ಅಲ್ಲೇ ಇರ್ಬೋದು ಅಂತ ನಮ್ಮದೊಂದು ಊಹೆ ಇದೆ. ಈಗ 4:04ವರೆಗೆ ಸೀ ಬರ್ಡಿಂದ ಹೆಲಿಕಾಪ್ಟರ್ ಬರ್ತದೆ. ಅವರು ಸಹ ಒಂದು ಪಾಯಿಂಟನ್ನು ಮೇಲಿಂದ ನಮಗೆ ಪಿನ್ ಮಾಡಿ ಕಳಿಸ್ತಾರೆ, ಪಿನ್ ಮಾಡಿ ತೋರಿಸ್ತಾರೆ. ನಮ್ಮ ಮಷೀನನ್ನು ಏನು ಬಂದಿದಲ್ಲ, ಅದಕ್ಕೆ ನಾವು ಮತ್ತು ತಲೆ ಓಡಿಸಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಅದನ್ನು ನೀರಿನ 1 ಮೀಟರ್ ಕಟ್ ಮಾಡಿ ಅದನ್ನು ಕೆಳಗಿಳಿಸಿ ಮತ್ತೆ ಪ್ರಯತ್ನ ಮಾಡ್ತೇವೆ. ಇದನ್ನು ಎಲ್ಲ ಅಧಿಕಾರಿಗಳು ಕೂಡಿ ಮಾಡ್ತಾ ಇದ್ದೇವೆ, ಸಂಶಯ ಏನೂ ಇಲ್ಲ. ಬಟ್ ನಿಮಗೆ ಅಸಮಾಧಾನ ಆಗಿರ್ಬೋದು, ಇಲ್ಲ ಅಂತ ಹೇಳ್ಕೊಂಡು. ಏನಾಗ್ತಾ ಇದೆ, ನೀವು 10 ಜನ ಇದ್ದರೆ ಅಲ್ಲಿ 50 ಜನ ಇದ್ದಾರೆ. ಎಲ್ಲರನ್ನ ಸಂಭಾಳಿಸಬೇಕಾಗಿದೆ. ಮತ್ತು ಪ್ರತಿ ದಿವಸ DYSP ಅವರು, ಅಡಿಷ್ನಲ್ SP ಅವರು ತಮಗೆ ಮಾಡುವಂಥ 1 ತಾಸು ಬೇಕಾದ್ರೆ ನಿಮಗೆ ನಾವು ಮಾಡಿಕೊಡ್ತೇವೆ. ಆದರೆ ಇವತ್ತು ರಿಪೋರ್ಟ್ ನನ್ನ ಪ್ರಕಾರ ಸಿಗಬೇಕು. ಮತ್ತು ಇವತ್ತು ನೈಟ್ ಸಹ ನಾವು ಕೆಲಸ ಮಾಡ್ತೀವಿ. ಇವತ್ತು ನೈಟ್ ಉಂಟಲ್ಲ, ವಿತ್ ಫ್ಲಡ್ ಲೈಟ್ ನಮಗೆ 99% ಹೋಪ್ಸ್ ಇದೆ. ಹೋಪ್ಸ್ ಇದೆ. ನಾನು ಅದನ್ನು ಏನು ಗೊತ್ತುಂಟ, ನಾನು ಪಕ್ಕ ನಿಮ್ಮ ಹತ್ರ ಹೇಳಲಿಕ್ಕೂ ಆಗೋದಿಲ್ಲ. ಅನ್ಲೆಸ್ ಅಂಟಿಲ್ ಒಂದು ತುಂಡು ಲಾರಿದು ನಮ್ಗೆ ಸಿಕ್ಕಿದ್ರೆ ಸಾಕು, ಅಥವಾ ಅದರೊಳಗೆ ತುಂಬಿದಂಥ ಎಕೇಶಿಯಾ ಗಿಡದ ಒಂದು ತುಂಡು ಫ್ಲೋಟ್ ಆದರೆ ಸಾಕು. ಅದಕ್ಕಾಗಿ ಆ ಬೂಮ್ ಮಷಿನ್ ಇದ್ದನ್ನು, ದೊಡ್ಡ ಭೂಮಿ ಇದ್ದದನ್ನು ತಂದು ನಾವು ಟ್ರೈ ಮಾಡ್ತಾ ಇದ್ದೀವಿ. ಈಗ ಏನಾಯ್ತು ಸರ್, ನಾವಂತಿರೋದು ಏನಾದರೂ ಒಂದು ಸ್ವಲ್ಪ ಆ ರೀತಿ ಕಂಡಿದ್ದೀಯಾ? ಸುಳಿವು ಸಿಗ್ತಾ ಇದೆ. ನಾನು ನೀವು ಒಂದೇ ಹೇಳ್ತೇನೆ ಕೇಳಿ. ಈ ಕುಸಿದ ಭಾಗ ಉಂಟಲ್ಲ, ಅಲ್ಲಿ ಮೇಲೆ ಆ ಕಂಬ ಇದೆಯಲ್ಲ, 11 kV ಕಂಬ, ಅದು ಯಾವುದೋ ಕಂಬ ಇದೆಯಲ್ಲ, ಅದಕ್ಕೆ ತೆಗೆದಾರೆ. ಆ ಕಂಬ ಇದೆ ನೋಡಿ, ಆ ಕಂಬದ ಲೈನಲ್ಲಿ ಮನೆ ಇತ್ತು. ಮತ್ತು ಇದಕ್ಕಿಂತ ಹೆಚ್ಚು ಕಾಲೇಪ್ಸ್ ಏನಾಗಿಲ್ಲ. ಇಲ್ಲಿ ಎಲ್ಲ ಟ್ರಕ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಇಲ್ಲೆಲ್ಲ ಡಿವೈಡರ್ ಇದೆ, ಅಲ್ಲಿಂದೇ ಹೋಗಿದೆ. ಅಲ್ಲಿಂದ 10 ಮೀಟರ್ ಈಚೆ ಅಥವಾ 10 ಮೀಟರ್ ಆಚೆ. ಈಗ ಇಲ್ಲೇ ಇದೆಯಂತ, ಇದೇ ಸ್ಪಾಟ್ ಅಲ್ಲಿ 99% ನನಗೆ ಕಾಣ್ತಾ ಇದೆ. ನೀವು 99 ಹೆಂಗೆ ತೊಗೊಳ್ತೀರಿ, ನೀವು ತೊಗೊಂಡ್ಬಿಡಿ. ಅಡಿಯಲ್ಲಿ ಈಗ ಒಂದು 40 ಫೀಟ್ ಅಡಿಯಲ್ಲಿ ಸಿಗ್ಬೋದು ಮಣ್ಣು ಬಿಣ್ಣಂದ್ರೆ.